ಹೇಳಿ ಮಿಸ್ಟರ್ ವಿಕಾಸ್, ಈ ಥರ ಎಲ್ಲ ಯಾವಾಗ ಶುರು ಆಯ್ತು? ನಮ್ಮ ಮದುವೆ ಆದ್ಮೇಲಿಂದ ಉಷಾ ನಾರ್ಮಲ್ ಆಗೇ ಇಲ್ಲ ಡಾಕ್ಟರ್. ಏನೋ ಭಯ, ಏನೋ ಭೀತಿ. ಕೆಲವೊಂದ್ಸರಿ ನಾರ್ಮಲ್ ಆಗಿರ್ತಿದ್ಲು, ಆಮೇಲೆ ಇದಕ್ಕಿದ್ದಾಗಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಲು. ನೀವು ಉಷಾನ್ ಮದುವೆ ಆಗೋಕ್ ಮುಂಚೆ ಉಷಾ ಏನ್ ಕೆಲಸ ಮಾಡ್ತಿದ್ರು? ಅವಳೊಂದು ಸಾಮಾಜಿಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ಲು. ಆ ಸಂಸ್ಥೆಯಲ್ಲಿ ಫ್ರಾನ್ಸಿಸ್ ಅಂತ ಯಾರಾದ್ರೂ ಇದ್ರಾ? ಹೌದು, ಫ್ರಾನ್ಸಿಸ್ ಆ ಸಂಸ್ಥೆಯಲ್ಲಿ ಒಬ್ಬ ಆಫೀಸರ್ ಆಗಿದ್ರು. ಪರಿಸರ ಸಾಕ್ಷರತೆ ಈ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡ್ತಿದ್ರಲ್ಲ, ಅವರೇ ತಾನೆ? ನಾನು ಓದಿದ್ದೆ ಅವ್ರ ಬಗ್ಗೆ. ಅವ್ರ ಕೊಲೆ ಆಯ್ತಲ್ವಾ? ಹೌದು ಡಾಕ್ಟರ್. ಫ್ರಾನ್ಸಿಸ್ ತಿರ್ಕೊಂಡ್ಮೇಲೆ ಉಷಾ ಒಂಥರ ಏಕಾಂಗಿ ಆಗಿರ್ತಿದ್ಲು. ಅಷ್ಟಲ್ಲೇ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಮ್ಮ ಪಕ್ಕದೂರಿನ ಗ್ರಾಮೀಣ ಬ್ಯಾಂಕಿಗೆ ಬಂದೆ. ಆಮೇಲೆ ನಮ್ಮ ಮದುವೆನೂ ಆಯಿತು. ಕಳೆದ ವಾರ ಒಂದು ದಿವಸ ನಾನು ಆಫೀಸ್ನಿಂದ ಲೇಟಾಗಿ ಬಂದಾಗ ನಮ್ಮ ಮಗು ರಶ್ಮಿ ಇದಕ್ಕಿದ್ದಾಗೆ ಸತ್ತೋಗಿದ್ಲು. ಆ ದಿನ ಅವಳಿಗೆ ತುಂಬ ಜ್ವರ ಇತ್ತು ಡಾಕ್ಟರ್. ಅವಳು ಜ್ವರದಿಂದ ಸತ್ಲು ಅಥವಾ ಹೇಗೆ ಸತ್ಲು ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಡಾಕ್ಟರ್. ಉಷಾಗೂ ಗೊತ್ತಿಲ್ಲ. ಅವಾಗ್ಲಿಂದ ಉಷಾ ಮನಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ನಿಮ್ ಹೆಂಡತಿ ಉಷಾ ಪರ್ಪ್ಯೂರಲ್ ಸೈಕೋಸಿಸ್ಗೆ ಒಳಗಾಗಿದ್ದಾರೆ ಅಂತ ನನಗನ್ನಿಸ್ತದೆ. ಇದಕ್ಕೆ ಬಾಣಂತಿ ಸನ್ನಿ ಅಂತಾನೂ ಅಂತಾರೆ. ಒಂದು ಹೆಣ್ಣು ಗರ್ಭಿಣಿ ಆದಾಗ ಅವಳ ದೇಹದಲ್ಲಿ ತಾಯ್ತನದ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತವೆ ಮತ್ತು ಈ ಹಾರ್ಮೋನ್ಸ್ ಅವಳ ಗರ್ಭಕೋಶ ಮತ್ತು ಗರ್ಭಕೋಶದಲ್ಲಿರುವ ಮಗು ಇವನ್ನ ಜೋಪಾನವಾಗಿ ನೋಡ್ಕೋತವೆ. ಆದ್ರೆ ಹೆರಿಗೆ ಆದ ಕೂಡಲೇ ಈ ತಾಯ್ತನದ ಹಾರ್ಮೋನ್ಸ್ ಉತ್ಪತ್ತಿ ಆಗೋದು ನಿಂತು ಅದರ ಬದಲಾಗಿ ಸಾಮಾನ್ಯವಾದ ಹೆಣ್ತನದ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತವೆ. ಆದ್ರೆ ಹೀಗೆ ಏಕಾಏಕಿ ಚೇಂಜ್ ಓವರ್ ಅಥವಾ ಬದಲಾವಣೆ ಆದಾಗ ಮೆದುಳು ಅದಕ್ಕೆ ಹೊಂದಿಸ್ಕೊಳ್ಳೋದ್ರಲ್ಲಿ ಕೆಲವು ಸಲ ತಡ ಆಗತ್ತೆ. ಆಗ ಇಂಥ ಮಾನಸಿಕ ವಿಕಲತೆ ಕಾಣಿಸ್ಕೋಬಹುದು. ಆದ್ರೆ ಇದನ್ನ ವಾಸಿ ಮಾಡಬಹುದು. ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ. ಈಚೆಗೆ ಉಷಾ ತುಂಬಾ ಮೂಡಿ ಆಗಿರ್ತಿದ್ಲು. ಮಗುನ ಸರಿಯಾಗಿ ನೋಡ್ಕೊಳ್ತಾನೂ ಇರ್ಲಿಲ್ಲ. ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೆ ನನ್ನ ಮೇಲೆ ಎಗರಾಡ್ತಾನೂ ಇದ್ಲು. ಅವಳಿಗೆ ರಾತ್ರಿ ನಿದ್ದೆಯಲ್ಲಿ ನಡೆಯೋ ಅಭ್ಯಾಸ ಕೂಡ ಇತ್ತು ಡಾಕ್ಟರ್. ಮನೆಯಲ್ಲಿ ಚಾಕು ಚೂರಿ ತಗೊಂಡೋಗಿ ಬಾವಿಗೆ ಹಾಕ್ತಾ ಇದ್ಲು. ಬೆಳಿಗ್ಗೆ ಕೇಳಿದ್ರೆ ತನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ಲು. ಇಂಟ್ರೆಸ್ಟಿಂಗ್. ಈಗ ಒಂದು ಪರ್ಸನಲ್ ಪ್ರಶ್ನೆ. ನಿಮ್ಮ ಮತ್ತು ಉಷಾಳ ಲೈಂಗಿಕ ಸಂಬಂಧ ಹೇಗಿತ್ತು? ಒಮ್ಮೊಮ್ಮೆ ಅವಳು ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ಲು ಡಾಕ್ಟರ್. ವಿಕಾಸ್, ಹೇಳು ವಿಕಾಸ್, ನನಗೆ ನೀ ಬೇಕು ಅನ್ನಿಸ್ತಿದೆ. ಹೇಳು. ಉಷಾ ಪ್ಲೀಸ್, ಈಗ ಮಲ್ಕೋ. ಯಾಕುಷಾ, ನಿದ್ದೆ ಬರ್ಲಿಲ್ವಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನ್ ಎಂಥ ಗಂಡಸು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೋ ನನ್ನ ಮದುವೆ ಮಾಡ್ಕೊಂಡೆ? ಅದು ವರದಕ್ಷಿಣೆ ತಗೊಂಡು ಕೂಡ ನೀನು ನಾನು ಕೊಂಡುಕೊಂಡಿರೋ ಗಂಡ. ಹಾ, ಶಂಡ ಶಂಡ ನೀನು. ನನ್ನನ್ನು ತೃಪ್ತಿ ಪಡಿಸೋದಕ್ಕಾಗ್ತಿದ್ಮೇಲೆ ತಗೊಂಡಿರೋ ವರದಕ್ಷಿಣೆನ ವಾಪಸ್ ಕೊಡೋ. ಆಮೇಲೆ ನನಗ್ ಬೇಕಾದವ್ರ ಜೊತೆಲಿ ಸುಖವಾಗಿರ್ತೀನಿ. ಉಷಾ, ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ನನಗೇನು ಆಗಿಲ್ಲ. ಆಗಿರೋದೆಲ್ಲ ನಿನಗೆ. ಯಾಕೋ ಹೋಗೋ ಇಲ್ಲಿಂದ. ಎದ್ದೇಳ ಮೇಲೆ. ನನ್ನನ್ನು ತೃಪ್ತಿ ಪಡಿಸೋದಕ್ಕಾಗದೇ ಇದ್ಮೇಲೆ ಯಾಕೋ ಇನ್ನು ಇಲ್ಲೇ ಮಲಗಿದ್ಯಾ? ಹೋಗೋ, ಎದ್ದೋಗೋ. ಏನಾಗಿದೆ ನಿನಗೆ? ಹೋಗೋ ಇಲ್ಲಿಂದ, ಎದ್ದೋಗೋ. ಹೋಗೋ. ಶಂಡ ಶಂಡ. ವಿಕಾಸ್, ವಿಕಾಸ್, ಕಾಫಿ. ಯಾಕೆ ವಿಕಾಸ್ ಇವತ್ತೊಂಥರ ಡಲ್ ಆಗಿದ್ದೀರಲ್ಲ? ಹಾಗೇನಿಲ್ವಲ್ಲ? ಇಲ್ಲ, ಇವತ್ತು ಯಾಕೋ ಡಲ್ ಆಗಿದ್ದೀರಾ? ಹೋಗ್ಲಿ ಬಿಡಿ, ಇವತ್ತು ಆಫೀಸಿಗೆ ರಜೆ ಹಾಕಿ ನಾವಿಬ್ರು ಎಲ್ಲಾದ್ರೂ ಹೊರಗಡೆ ಹೋಗೋಣ. ನಿಮಗೆ ಹೇಳಿದ್ದು. ಹೋಗೋಣ ಹೋಗೋಣ. ಕಾಫಿ ತಗೊಳ್ಳಿ. ವಿಕಾಸ್, ಮದುವೆಗೆ ಮೊದಲು ಉಷಾ ಹೇಗಿದ್ರು? ಅಂದ್ರೆ ಅವರಿಗೂ ನಿಮಗೂ ದೈಹಿಕ ಸಂಪರ್ಕ ಇತ್ತಾ? ಉಷಾ ಸೆಕ್ಸ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಿದ್ಲು. ಮೈಕೈ ಮುಟ್ಟೋದು ಅಥವಾ ಲೈಂಗಿಕ ಚೇಷ್ಟೆಗಳಿಗೆ ಅವಳು ಅವಕಾಶ ಕೊಡ್ತಾ ಇರಲಿಲ್ಲ. ಆದ್ರೆ ಮದುವೆ ಆದ್ಮೇಲೆ ತನ್ನ ವರ್ತನೆಯ ಬಗ್ಗೆ ಉಷಾಗೆ ಏನ್ ಅನ್ನಿಸ್ತಿತ್ತು ನಿಮ್ಗೆ ಗೊತ್ತಾ? ಬೆಳಿಗ್ಗೆ ಎದ್ದಾಗ ಅವಳು ನಾರ್ಮಲ್ ಆಗೇ ಇರ್ತಿದ್ಲು ಡಾಕ್ಟರ್. ರಾತ್ರಿ ತಾನು ಮಾತಾಡಿದ್ದು, ನಡ್ಕೊಂಡ ರೀತಿ ಯಾವುದೂ ಜ್ಞಾಪಕನೇ ಇರ್ತಾ ಇರಲಿಲ್ಲ. ಮನೋವಿಜ್ಞಾನದಲ್ಲಿ ನಾವಿದಕ್ಕೆ
ಸ್ಪ್ಲಿಟ್ ಪರ್ಸನಾಲಿಟಿ ಅಂತೇವೆ. ಥ್ಯಾಂಕ್ ಯು ಮಿಸ್ಟರ್ ವಿಕಾಸ್. ಈಗ ಉಷಾಗೆ ಸೆಡೆಟ್ ಮಾಡಿದ್ದೇವೆ. ಇವತ್ತು ರೆಸ್ಟ್ ತಗೊಳ್ಳಿ, ನಾಳೆಯಿಂದ ಟ್ರೀಟ್ಮೆಂಟ್ ಶುರು ಮಾಡೋಣಂತೆ, ಆಯ್ತಾ? ಆಯ್ತು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್.